ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತಿನ ವ್ಲಾಗ್ ಏನಂದರೆ, ಬೆಳಿಗ್ಗೆ ಬೇಗನೆ ಎದ್ದು ರಂಗೋಲಿ ಎಲ್ಲ ಬಿಟ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಬಂದೆ ಬೇಗನೆ. ಪೂಜೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಹಂಪೆನ ಹುಣ್ಣಿಮೆ ಅಂತಾರೆ, ಜೊತೆಗೆ ದವನದ ಹುಣ್ಣಿಮೆ ಕೂಡ ಅಂತಾರೆ ಫ್ರೆಂಡ್ಸ್. ಪೂಜೆ ಎಲ್ಲ ಬೇಗನೆ ಮುಗಿಸ್ಕೊಂಡೆ. ಪೂಜೆ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸಿ ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ನೋಡಿರಿ ಫ್ರೆಂಡ್ಸ್, ಈ ಥರ ಕಾಣ್ತಿದೆ. ಹಂಪೆಯಲ್ಲಿ ಇವತ್ತು ಉತ್ಸವ ಇದೆ, ತೇರು ಎಳಿತಾರೆ ಫ್ರೆಂಡ್ಸ್. ಲಾಸ್ಟಕ್ಕೆ ನಾನು ದೋಸೆ ಮಾಡಿದ್ದೆ. ದೋಸೆಗೆ ಉಪ್ಪು, ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ಪೊಟೊಟೊ ಹಾಕಿ ಬೇಯಕ್ಕಿಟ್ಟೀನಿ. ಒಂದು 3 ಪೊಟೊಟೊ ತಗೊಂಡಿನಿ, ಬೇಯಕ್ಕಿಟ್ಟೀನಿ. ಹಾಕಿ ಒಂದು 2 ವಿಸಿಲ್ ಹೊಡ್ಸಿದೆ. 2 ವಿಸಿಲ್ ಹೊಡ್ಸಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿನಿ ನೋಡಿರಿ. ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಸ್ವಲ್ಪ ಎಣ್ಣೆ, ಸ್ವಲ್ಪ ಆದಷ್ಟು ಎಣ್ಣೆ ಕಡಿಮೆನೇ ಬಳಸಿ, ಆರೋಗ್ಯ ಕೂಡ ಒಳ್ಳೆಯದು. ಸಾಸಿವೆ, ಜೀರಿಗೆ, ನೆಕ್ಸ್ಟ್ ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಬೇಯಿಸೋಣ. ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಈರುಳ್ಳಿ, ಒಂದು 2 ಗಡ್ಡೆ ಈರುಳ್ಳಿ ಹಾಕಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಟೊಮೊಟೊ, 2 ಮೀಡಿಯಮ್ ಸೈಜ್ ಟೊಮೊಟೊ ತಗೊಂಡಿದ್ದೀನಿ. ಟೊಮೊಟೊ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಅರ್ಶಿಣ ಪೌಡರ್, ಸ್ವಲ್ಪ 1 ಸ್ಪೂನು ಅರ್ಶಿಣ ಪುಡಿ, ಅದು ಸ್ವಲ್ಪ ಸಣ್ಣದೇ ಇದೆ ಸ್ಪೂನು. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಜೊತೆಗೆ ಆಲೂಗಡ್ಡೆ ಬೆಂದಿದ್ದಾವೆ ನೋಡಿರಿ, ಯಾವ ಥರ ಬೆಂದಿದ್ದಾವೆ ಅಂತ. ಅದನ್ನು ಚೆನ್ನಾಗಿ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಮ್ಯಾಶ್ ಮಾಡಿ ಒಗ್ಗರಣೆಗೆ ಹಾಕಿದ್ನೆಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ, ನಮ್ಮ ಮನೆಗೆ ಮಾಡಿರೋದೇ ಸಾಂಬಾರು ಪೌಡ್ರ್ ಫ್ರೆಂಡ್ಸ್, ಇದು ಚೆನ್ನಾಗಿರುತ್ತೆ. ಅದನ್ನು ಸಾಂಬಾರು ಪೌಡ್ರ್ ಅದಕ್ಕೆ ಹಾಕಿದೆ. ನೆಕ್ಸ್ಟು ದೋಸೆ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್ ದೋಸೆ ಬಿಡ್ತಾಯಿದ್ದೀನಿ. ನನ್ನ ಮಕ್ಕಳು ಬೇಗ ಹಾಕ್ಕೊಡು ಅಮ್ಮ, ಹೊಟ್ಟೆ ಶಾತೆ ಅಂತಿದ್ರು. ಬೇಗ ಅವರಿಗೆಲ್ಲ ದೋಸೆ ಹಾಕ್ಕೊಟ್ಟೆ. ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದ್ದಾವೆ ಅಂತ. ಜೊತೆಗೆ ಸ್ವಲ್ಪ ಶೇಂಗಾ ಬೀಜ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಹಾಕಿ ಪುಡಿ ಮಾಡಿರೋದಿತ್ತು ಫ್ರೆಂಡ್ಸ್. ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಅವ್ರಿಗೆ ಹಾಕ್ಕೊಟ್ಟೆ. ನೆಕ್ಸ್ಟು ದೋಸೆ ಪಲ್ಯ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿರಿ. ಹಂಗೆ ಜೊತೆಗೆ ಸಾರಿ ಕುಚ್ಚು ಹಾಕಿದ್ದೆ. ಯಾವ ಥರ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬೇರೆ ಕಸ್ಟಮರ್ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿದರು ಅವರು ಕೂಡ. ನೀವು ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿರಿ. ಇದು ನೋಡಿರಿ ಫ್ರೆಂಡ್ಸ್, ಮೀಶೋದಲ್ಲಿ ತಗೊಂಡಿದ್ದು ಬ್ಲೌಸ್ನ ಪೀಸ್ ತಗೊಂಡಿದ್ದು, ನಾನು ಸ್ಟಿಚ್ ಮಾಡಿರೋದು. ಯಾವ ಥರ ಬಂದಿದೆ ಅಂತ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಮೀಶೋದಲ್ಲಿ ತಗೊಂಡಿರೋದು ನೋಡಿರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಎಷ್ಟು ಲುಕ್ಕಾಗಿದೆ. ಇದು 350 ಏನೋ ಇರಬೇಕೇನೋ, ಮೀಶೋದಲ್ಲೇ ಬುಕ್ ಮಾಡಿದ್ದು. ವರ್ಕೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಭಾಳ ಇಷ್ಟ ಆಯಿತು. ನಾವು ಹಾಕೋಕ್ಕೆ ತುಂಬ ರೇಟ್ ಹೇಳ್ತಾರೆ. ಆಲ್ಮೋಸ್ಟ್ಲಿ ಈ ಥರ ತಗೊಂಡ್ಬಿಟ್ಟು ಸ್ಟಿಚ್ ಮಾಡಿಸಿದ್ರು ನಿಮಗೆ ಕಡಿಮೆನೂ ಉಳಿಯುತ್ತೆ. ಫಿನಿಶಿಂಗ್ ನೋಡಿರಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ. ವೈಟ್ ಬ್ಲೌಸು. ನೆಕ್ಸ್ಟು ಒಂದು ಸ್ಯಾರಿ ಇತ್ತು ಫ್ರೆಂಡ್, ಒಂದು 3 ಸ್ಯಾರಿ ಇದ್ವು ಫ್ರೆಂಡ್ಸ್. ಅವ್ರಿಗೆಲ್ಲ ಪಿಕಪ್ ಫಾಲ್ ಹಾಕ್ಕೊಡೋಣ ಅಂತೇಳಿ ಹಾಕೋಕ್ಕೆ ಕೊಟ್ಟಿದ್ರು. ನಿಮಗೆ 3 ಸ್ಯಾರಿ ಹಾಕ್ತಿದ್ದೀನಿ ಪಿಕಪ್ ಫಾಲ್ನ. ಒಬ್ಬರೇ ಕಸ್ಟಮರ್ದದು. ಒಂದು 3 ಇದ್ವು ಫ್ರೆಂಡ್ಸ್. ಫಾಲೆಲ್ಲ ನೀಟಾಗಿ ಹಾಕ್ಕೊಟ್ಟೆ, ಚೆನ್ನಾಗಿ ಬಂದಿದ್ದಾವೆ ಒಂದು. ಜೊತೆ ಎಲ್ಲ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇದು ನೋಡಿರಿ, ಇದು ಒಂದು ಸ್ಯಾರಿ, ಗ್ರೀನ್ ಸ್ಯಾರಿ ಚೆನ್ನಾಗಿದೆ. ಇಲ್ಲ ಡೈಲಿ ವೇರಿಗೆ ಎಲ್ಲೇನ ಹಾಕ್ಕೊಂಡು ಹೋಗೋಕ್ಕೆ ತುಂಬಾ ಚೆನ್ನಾಗಿದೆ. ಅದು ಏನು ರೇಟ್ ಅಂತ ಅವ್ರು ನನಗೆ ಹೇಳಲಿಲ್ಲ. ಇದು ಒಂದು ಹಂಗೆ ನಿಮಗೆ ಹೇಳೋಣ ತೋರ್ಸೋಣ ಅಂತೇಳಿ ಇದು ಒಂದು ವಿಡಿಯೋ ಮಾಡಿದೆ. ಎಲ್ಲನ ಸಿಂಪಲ್ ಫಂಕ್ಷನಿಗೆ ಹಾಕೊಂಡು ಹೋಗಿ ಚೆನ್ನಾಗೈತೆ ನೋಡಿರಿ ಫ್ರೆಂಡ್ಸ್ ಸ್ಯಾರಿ. ಗ್ರೀನ್ ಸ್ಯಾರಿ ಇದು ಒಂದು ಕಂಪ್ಲೀಟ್ ಆಯ್ತು. ಎಲ್ಲ ಮಡಚಿಡ್ತಾ ಇದ್ದೀನಿ. ನನ್ನ ಮಗ ಬಂದ ಜೊತೆಗೆ ಅಲ್ಲಿ ಕರೀತಾ ಇದ್ದಾನೆ.
ಅವನಿಗೂ ಬಾಪುಟ ಇಲ್ಲಿ ಹತ್ರಕ್ಕಂತ ಕರೆದೆ ನಾನು ಅವನ್ನ ಬಂದ. ಮತ್ತು ಏನೇ ಹೇಳ್ಬೇಕಮ್ಮ ಅಂತಿದ್ದ ಅವನು ಕೂಡ ನೋಡ್ತಾ ಇದ್ದಾನೆ. ಏನು ಮಾಡ್ತಿದೀಯಾ ಅಂತ. ಪಪ್ಪನ ಹೆಸರೇನು? ಮಮ್ಮಿ ಹೆಸರೇನು? ಯಾವೂರು? ಗೊತ್ತಿಲ್ಲ. ಯಾವ್ದು ಗೊತ್ತಿಲ್ಲ? ಯಾವ ಜಿಲ್ಲೆ? ಚಿತ್ರದುರ್ಗ. ಹಾಯ್ ಮಾಡಪ್ಪಲ್ಲಿ ಅದೇ ಅವ್ರಿಗೆ ಹಾಯ್ ಮಾಡು. ಹಾಯ್, ನನ್ನ ಹೆಸರು ಕಿಶಾನ್ ಅಂತ ಹೇಳಿ ಅವ್ರಿಗೆ ಲೈಕ್ ಮಾಡ್ರಿ. ಅಲ್ಲ ಅವ್ರಿಗೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡ್ರಿ ಅಮ್ಮಗೆ. ಥ್ಯಾಂಕ್ ಯು. ತುಂಬ ಕ್ಯೂಟಾಗಿ ಎಲ್ಲ ಸ್ಪಷ್ಟವಾಗಿ ಮಾತಾಡ್ತಾನೆ ಅವನು. ತುಂಬ ಕ್ಯೂಟಾಗಿ ಮಾತಾಡ್ತಾನೆ. ಇದು ನೋಡ್ರಿ ಬಾರ್ಡ್ರ್ ಸೀರೆ ಗ್ರೀನ್ ಪಲ್ಲು ಬಂದೈತೆ. ಸ್ಯಾರಿ ಅಷ್ಟು ಪಿಂಕ್ ಬಂದೈತೆ. ಅದು ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಪಿಂಕ್ ಸ್ಯಾರಿ ನೋಡ್ರಿ ಫ್ರೆಂಡ್ಸ್. ಇದು ಕೂಡ ಫುಲ್ ಡಾರ್ಕ್ ಪಿಂಕು, ಒಂಥರ ಸ್ಮೂತಾಗೂ ಐತೆ, ಸಿಲ್ಕೂ ಐತೆ. ಇದು ಕೂಡ ತುಂಬಾ ಚೆನ್ನಾಗೈತೆ ಫ್ರೆಂಡ್ಸ್. ಇದಕ್ಕೂ ಈ 3 ಸ್ಯಾರಿನೂ ಪಿಕ್ ಆಫ್ ಫಾಲೆಲ್ಲ ಹಾಕ್ಕೊಟ್ಟೆ ಅವ್ರಿಗೆ. ನನ್ನ ಮಗ ಬಂದು ಮಾತಾಡ್ತಿದ್ದಾನೆ ನನ್ನ ಜೊತೆ ಕೂಡ. ಇವತ್ತಿನ ಲಾಗ್ ಇಷ್ಟೇ ನೋಡಿರಿ ಫ್ರೆಂಡ್ಸ್. ಹಂಪೆ ನುಣಿವೆ, ಹಂಪೆಗೆ ಇವತ್ತು ತೇರೆಲ್ಲ ಎಳೀತಿದ್ದಾರೆ. ಹಂಗಾಗಿ ನಮ್ಮ ಮನೆಗೆ ಸಿಂಪಲ್ಲಾದ ಪೂಜೆ ಮುಗಿಸ್ತೀವಿ. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊ.